ಇದು ಮೈಸೂರಿನಲ್ಲಿ ಮಾಡುವಂತ ಒಂದು ಅಡಿಗೆ. ಮೆಂತ್ಯ ಸೊಪ್ಪಿನಲ್ಲಿ ಹುಳ್ಪಲ್ಯ ಅಂತ ಮಾಡ್ತಿದ್ದೀವಿ. ಇದಕ್ಕೆ ಏನೇನ್ ಬೇಕಪ್ಪ ಅಂದ್ರೆ ಮೆಂತ್ಯ ಸೊಪ್ಪು, ತೊಗರಿಬೇಳೆ, ಹಸಿಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನಕಾಯಿ ಇಷ್ಟೇ ಬೇಕಂತ. ಇವಾಗ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಈ ಮೆಂತ್ಯ ಸೊಪ್ಪಲ್ಲಿ ಕಹಿ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕೊಂಡು, ಒಂದು ಸ್ಪೂನ್ ಅಷ್ಟು ಉಪ್ಪು ಅಥವಾ ಹೆಂಗೆ? ಉಪ್ಪು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಹಿಸರ್ಬೇಕು. ಹಿಸರ್ಬಿಟ್ಮೇಲೆ ಅದನ್ನ ಅದರಲ್ಲಿರೋ ಕಹಿ ಹೊಟ್ಟೋಗುತ್ತೆ. ಆಯ್ತಾ? ಇದನ್ನ ತೊಳಿಬೇಕು. ತೊಳೆದು ಗಲೀಜೆಲ್ಲ ತೆಗೆದು ಇದಕ್ಕೆ ಬೇಳೆ ಮತ್ತೆ ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ರುಬ್ಬಿಟ್ಟು ಹಾಕ್ಬೇಕು. ಇವಾಗ ನಾನು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಪಾವು ತೊಗರಿಬೇಳೆ ಹಾಕ್ತೀನಿ. ಅದ್ರ ಜೊತೆಗೆ 8 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೋತೀನಿ. ಇವಾಗ ಬೇಳೆ ಮತ್ತೆ ಇದನ್ನ ಹಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ ರುಬ್ಬಿದ್ ಹಾಕಿದ್ದೀನಿ. ಅದಕ್ಕೆ ಮೆಂತ್ಯ ಸೊಪ್ಪಿಗೆ ಇದಕ್ಕೆ ನೀರ್ ಹಾಕ್ಬೇಕು. ಎಷ್ಟು ಲೋಟ ನೀರ್ ಹಾಕ್ಬೇಕು? ತನಕ ಬೇಳೆ ಅದು ಎಷ್ಟು ಲೋಟ ನೀರ್ ಹಾಕ್ಬೇಕು? ಬೇಳೆ ಅದು ಮುಳುಗೋ ತನಕ. ಸರಿ ಸರಿ. ಒಲೆ ಮೇಲೆ ಇಟ್ಟಿದ್ದೀವಿ, ಕುಕ್ಕರ್ ಹಾಕಿದ್ದೀವಿ. ಇದನ್ನ ಮುಚ್ಚಿ 3 ಕೂಗ್ ಕೂಗ್ಬೇಕದು. 3 ಕೂಗ್ ಸಾಕು? ಸಾಕು. ಸೊ ಎಲ್ಲ ಹೊಂದ್ಕೊಳ್ಳೋದಕ್ಕೆ 3 ಕೂಗ್ ಸಾಕು. ಬೇಯ್ಬೇಕು, ಬೇಳೆ ಸೊಪ್ಪು ಎಲ್ಲ ಒಟ್ಟಿಗೆ ಬೇಯ್ಬೇಕು. ಓಕೆ. ಬೆಂದ್ಮೇಲೆ ಇದಕ್ಕೆ ಹುಣಸೆ ಹಣ್ಣು, ಉಪ್ಪು ಅಷ್ಟೇ ಹಾಕೋದು. ಅದೇನಾದ್ರೂ ಸ್ವಲ್ಪ ನೀರಾಯ್ತು ಅಂದ್ರೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕದ್ರ ಹಾಕಿದ್ರೆ ಗಟ್ಟಿ ಬರುತ್ತೆ. ಒಗ್ಗರಣೆ ಹಾಕ್ಬಿಡೋದು ಅಷ್ಟೇ. ಓಕೆ.